ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ, ನಮ್ಮ ಸುಧ್ಯಾನ ವಾಹಿನಿಗೆ ಆತ್ಮೀಯ ಸ್ವಾಗತ. ಮಹಾಭಾರತದ ಪಾತ್ರ ಸಂಗತಿಗಳಲ್ಲಿನ 24ನೇ ಪಾತ್ರ ಅಷ್ಟವಸುಗಳು. ಭೀಷ್ಮನೇ 8ನೆಯ ವಸು ಎಂಬ ಉಲ್ಲೇಖ ಮಹಾಭಾರತದಲ್ಲಿ ಬರುತ್ತದಾದ್ದರಿಂದ ಅದರ ಹಿನ್ನೆಲೆಯಲ್ಲಿ ಅಷ್ಟವಸುಗಳು ಪ್ರಸ್ತಾವವಿದೆ. ದಕ್ಷ ಪ್ರಜಾಪತಿಯ ಮಗಳು ವಸು ಹಾಗೂ ಧರ್ಮ ಪ್ರಜಾಪತಿಗಳ 8 ಮಕ್ಕಳಿಗೆ ಅಷ್ಟವಸುಗಳು ಎಂಬ ನಿರ್ದೇಶನವಿದೆ. ಧರ, ಧ್ರುವ, ಸೋಮ, ಅಹ, ಅನಿಲ, ಅನಲ, ಪ್ರತ್ಯೂಷ ಮತ್ತು ಪ್ರಭಾಸ ಎಂದು ಈ 8 ಮಂದಿಯ ಹೆಸರು ಮಹಾಭಾರತದಲ್ಲಿ ಉಕ್ತವಾಗಿದೆ. ಆದರೆ ಪುರಾಣೋಕ್ತ ಹೆಸರುಗಳಲ್ಲಿ ಸ್ವಲ್ಪ ವ್ಯತ್ಯಾಸವೂ ಇದೆ. ಆಪ, ಧ್ರುವ, ಸೋಮ, ಧರ್ಮ, ಅನಿಲ, ಅಗ್ನಿ, ದೋಷ ವಸು, ವಿಭಾಗ ವಸು ಎಂಬ ಹೆಸರುಗಳು ಇವೆ. ಮಹಾಭಾರತದಲ್ಲಿ ಆಪನಿಗೆ ಬದಲಾಗಿ ಧರ ಎಂಬ ಹೆಸರೂ ಇದೆ. ಭಾಗವತ ಪುರಾಣವು ಅಷ್ಟವಸುಗಳ ವಿಷಯವನ್ನು ಹೇಳುತ್ತದೆ. ಈ ಅಷ್ಟವಸುಗಳನ್ನು ಜ್ಞಾನ ದೇವತೆಗಳು ಎಂದು ಕರೆಯುತ್ತಾರೆ. ಈ ಅಷ್ಟವಸುಗಳು ಒಮ್ಮೆ ತಮ್ಮ ಪತ್ನಿಯರೊಂದಿಗೆ ವನವಿಹಾರಕ್ಕೆ ತೆರಳಿದ್ದಾಗ ಅಲ್ಲಿ ವಸಿಷ್ಠಾಶ್ರಮದಲ್ಲಿ ರಾಜೋಪಚಾರ ಪಡೆಯುತ್ತಾರೆ. ವಸುವಿನ ಹೆಂಡತಿ ವಸಿಷ್ಠಾಶ್ರಮದಲ್ಲಿ ಇದ್ದ ಕೇಳಿದ್ದನ್ನೆಲ್ಲ ಕೊಡುವ ನಂದಿನಿ ಎಂಬ ಹಸುವನ್ನು ವಹಿಸುತ್ತಾಳೆ. ಆಪ ಇತರ ವಸುಗಳೊಂದಿಗೆ ಸೇರಿ ಹಸುವನ್ನು ಕರೆದೊಯ್ಯುತ್ತಾನೆ. ಸಂಗತಿ ತಿಳಿದ ವಸಿಷ್ಠರು ಅವರೆಲ್ಲ ಮನುಷ್ಯರಾಗಿ ಹುಟ್ಟಲೆಂದು ಶಪಿಸುತ್ತಾರೆ. ಕೂಡಲೇ ಅಷ್ಟವಸುಗಳು ವಸಿಷ್ಠರ ಬಳಿ ಕ್ಷಮೆ ಯಾಚಿಸುತ್ತಾರೆ. 7 ಜನರಿಗೆ ಹುಟ್ಟಿದ ಕೂಡಲೇ ಸಾವು ಸಂಭವಿಸಿ ಬಿಡುಗಡೆ ಹೊಂದುವ ನಿಷ್ಕೃತಿಯನ್ನಿಟ್ಟು ವಸಿಷ್ಠರು ಆಪನೆಂಬ ಹಸುವನ್ನು ಕದ್ದುದರಿಂದ ಅವನು ದೀರ್ಘಾಯುವಾಗಿ ಭೂಮಿಯಲ್ಲೇ ಇರಲಿ ಎನ್ನುತ್ತಾರೆ. ಕೆಲವು ಪಾಠಗಳಲ್ಲಿ ಪ್ರಭಾಸನೇ ಭೀಷ್ಮನಾಗಿ ಹುಟ್ಟಿದವನು ಎಂಬ ಸಂಗತಿಯೂ ಇದೆ. ಅವರೆಲ್ಲರ ಕೋರಿಕೆಯನ್ನು ಮನ್ನಿಸಿ ತಾಯಿಯಾಗಲು ಒಪ್ಪಿದ ಗಂಗೆ ಶಾಂತನುವನ್ನು ಮದುವೆಯಾಗಿ ಹುಟ್ಟಿದ 7 ಮಕ್ಕಳನ್ನು ನೀರಿಗೆ ಎಸೆಯುತ್ತಾಳೆ. 8ನೆಯ ವಸು ಮಾತ್ರ ಉಳಿದುಕೊಂಡು ಭೀಷ್ಮನಾಗಿ ಬೆಳೆಯುತ್ತಾನೆ. ಈ 8ನೆಯ ವಸು ಆಪನಿಗೆ ದೇವು ಎಂಬ ಹೆಸರೂ ಇದೆ. ಗಂಗೆಯು ಶಂತನು ರಾಜನನ್ನು ಮದುವೆಯಾಗಲು ಒಂದು ಷರತ್ತು ಹಾಕಿರುತ್ತಾಳೆ. ಪ್ರಶ್ನಿಸಬಾರದು ಎಂಬುದೇ ಆ ಷರತ್ತು. ಇದಕ್ಕೆ ಒಪ್ಪಿದ ಶಂತನು ಅವಳು ಹುಟ್ಟಿದ 7 ಮಕ್ಕಳನ್ನು ಕ್ರಮವಾಗಿ ನೀರಿಗೆಸೆದರೂ ಸುಮ್ಮನಿದ್ದು ಕೊನೆಗೆ 8ನೆಯ ಮಗುವನ್ನು ಅವಳು ಎಂದಿನಂತೆ ಎಸೆಯಲು ಹೋದಾಗ ತಡೆಯುತ್ತಾನೆ. ಅವಳ ಕ್ರೌರ್ಯವನ್ನು ಅಪೇಕ್ಷಿಸುತ್ತಾನೆ. ಕೂಡಲೇ ಗಂಗೆ ಆ ಮಗುವನ್ನು ಅವನಿಗೆ ಕೊಟ್ಟು ಶಂತನುವಿನ ಪ್ರತಿಜ್ಞಾಭಂಗಕ್ಕಾಗಿ ಅವನನ್ನು ಬಿಟ್ಟು ದೇವಲೋಕಕ್ಕೆ ಹೊರಟು ಹೋಗುತ್ತಾಳೆ. ಇಚ್ಛಾಮರಣಿಯಾಗು ಎಂದು ತಂದೆಯಿಂದ ವರ ಪಡೆದಿದ್ದ ಭೀಷ್ಮರು ಕೊನೆಗೆ ಸಾಯುವ ನಿರ್ಧಾರ ತೆಗೆದುಕೊಂಡಾಗ ದೇವಲೋಕದಿಂದ ಬಂದು ಕಾಣಿಸಿಕೊಳ್ಳುವ ವಸುಗಳು ಅವನ ನಿಶ್ಚಯವನ್ನು ಸಮರ್ಥಿಸುತ್ತಾರೆ. ಒಮ್ಮೊಮ್ಮೆ ಶಾಪದ ಫಲವಾಗಿ ಬಂದವರೂ ಸಹ ಮಹಾಪುರುಷರಾಗಿ ಬಾಳಬಲ್ಲರು ಎಂಬುದನ್ನು ಭೀಷ್ಮರು ತೋರಿಸಿಕೊಟ್ಟಿದ್ದಾರೆ ಎಂಬಲ್ಲಿಗೆ ಈ ಭೀಷ್ಮರ ಕುರಿತಾದ ವಸುಗಳ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ನಮ್ಮ ಸುಧ್ಯಾನಕ್ಕೆ ನಿಮ್ಮ ಬೆಂಬಲವಿರಲಿ. ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ. ಬಾಯ್, ಟೇಕ್ ಕೇರ್.